ಮುಖ್ಯಮಂತ್ರಿಗಳಾಗಿ ನೇಮಿಸಬೇಕು ಅಂತೇಳಿ ಇವತ್ತು ನಮ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ 5 ಗ್ರೇಟರ್ ಬೆಂಗಳೂರು ಸಂಘ ಸಂಸ್ಥೆಗಳ ಮುಖಂಡರು ಇವತ್ತು ನಾವೆಲ್ಲರೂ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಆದಂತ ನಮ್ಮ ಮಾನವ ಜನಾಂಗದ ಇಡೀ ಜನಾಂಗದ ಎಲ್ಲ ಸಂಘಟನೆಗಳ ಎಲ್ಲ ಬೇರು ನಾಯಕರು ಬಸವ ಬುದ್ಧ ಅಂಬೇಡ್ಕರ್ ಶಕ್ತಿ ನಿಮ್ಮಲ್ಲಿದೆ. ಅವರೆಲ್ಲರಿಗೂ ಶುಭವಾಗಿ ಹಾಗೂ ಪತ್ರಿಕಾ ಮಿತ್ರರೇ, ಇಲ್ಲಿ ಬಂದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಕರ್ನಾಟಕ ರಾಜ್ಯ 75 ವರ್ಷ ಕಳೆದು 80ನೇ ವರ್ಷಕ್ಕೆ ಸ್ವತಂತ್ರ ಬಂದು ಕಾಲಿಡ್ತಾ ಇದೆ. ಆದ್ದರಿಂದ ಏನು ದಲಿತರು ಅಥವಾ ಎಡಗಿ ಅವರಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ, ಸವಲತ್ತು ಕೊಟ್ಟಿಲ್ಲ ಅನ್ನಲ್ಲ, ಆಗಲೇ ಸವಲತ್ತು ಕೊಟ್ಟಿದ್ದಾರೆ. ಒಂದು ಪ್ರಮುಖವಾದ ಹುದ್ದೆ ಕೊಟ್ಟಿಲ್ಲ, ಪ್ರಮುಖವಾದ ಹುದ್ದೆ ಅದು ಯಾವುದಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸವಲತ್ತುಗಳ ಜೊತೆಗೆ ಅಧಿಕಾರ ಕೊಡಬೇಕು. ಆ ಅಧಿಕಾರ ಕೊಟ್ಟಿಲ್ಲ. ಆ ಅಧಿಕಾರ ಯಾಕೆ ಕೊಟ್ಟಿಲ್ಲ ಅನ್ನೋದು ಪಕ್ಷ ಬೇಡ, ಕೇಳೋದು ಬೇಡ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕ 7 ಬಾರಿ ಸಂಸದರಾಗಿ, 1 ಬಾರಿ ಶಾಸಕರಾಗಿ, ಈಗ ಮಂತ್ರಿಯಾಗಿ, ಆಹಾರ ಸಚಿವರಾಗಿ, ಪ್ರಶ್ನಾತೀತ ನಾಯಕ, ನಮ್ಮ ಜನಾಂಗದ ದ್ವೈತ ಶಕ್ತಿ, ನಮ್ಮ ಜನಾಂಗದ ಮಾಜಿ ಜನಾಂಗದ ದ್ವೈತ ಶಕ್ತಿ, ಮಾತವ ಅಧ್ಯಕ್ಷರು, ಅವರೇ ಉಂಟಾಗಿರ್ತಕ್ಕಂಥ ಮಹಾನ್ ಬೇರು ನಾಯಕ ಅಂತ ಹಿರಿಯ ಮುತ್ಸದ್ದಿ, ಅಷ್ಟು ಹಿರಿಯ ನಾಯಕರಿಗೆ ನಮ್ಮ ಜನಾಂಗದಲ್ಲಿ ಏಕೈಕ ಪ್ರಶ್ನಾತೀತ ನಾಯಕರಿಗೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇಡೀ ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವುದಂದ್ರೆ ನಮ್ಮ KH ಮುನಿಯಪ್ಪನವರು, ಮಾನ್ಯಶ್ರೀ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ನಮ್ಮ ಆದಿಜಾನವ ಮಠದ ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿಯನ್ನು ನಾವು ಒತ್ತಾಯ ಮಾಡಿದ್ವಿ. ಯಾಕೆಂದ್ರೆ ವೋಟ್ ಬ್ಯಾಂಕ್ ಆಗಿ, ಮತ ಬ್ಯಾಂಕ್ ಆಗಿ ಮಾಡ್ಕೊಂಡು ಬರ್ತಾ ಇದೆ ಹೊರತು ರಾಜಕೀಯ ಪ್ರಾತಿನಿಧ್ಯ ಉತ್ತಮವಾದಂತಹ ಸ್ಥಾನಗಳನ್ನು ಮಾಡೋದ್ರಲ್ಲಿ ವಿಫಲವಾಗ್ತದೆ. ಅದರಲ್ಲೂ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ KH ಮುನಿಯಪ್ಪನವರು ಬಹಳಷ್ಟು ವರ್ಷಗಳಿಂದ ಪಕ್ಷ ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿ, ಕೇಂದ್ರ ಸರ್ಕಾರದಲ್ಲಿ 10 ವರ್ಷ ಸಚಿವರಾಗಿ ಪಕ್ಷದ ನಿಷ್ಠೆಯಿಂದ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿರೋದಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ, ಉತ್ತಮವಾದಂತಹ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ದಲಿತ ಮುಖ್ಯಮಂತ್ರಿ ಅಂತ ಬದಲಾವಣೆಯಲ್ಲೂ ಕೂಡ KH ಮುನಿಯಪ್ಪನವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು ಮತ್ತು ಅದು ಹಂಗೆ ಮರೆಯಾಗಿ ಹೋಗ್ತಾ ಇತ್ತು. ಮತ್ತು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ, ನಾವು ಶೋಷಿತರಿದ್ದೀವಿ, ನಾವು ಎಲ್ಲರೂ ಸಮಾನತೆ ಎಲ್ಲ ಭಾಷೆಗಳಲ್ಲಿ ಬರ್ತಾ ಇದೆ. ಆದರೆ ಮಾಲಿನ್ಯಕ್ಕೆ ಮಾತ್ರ ಅಂತ ಅವಕಾಶಗಳನ್ನು ವಂಚಿತರನ್ನು ಮಾಡ್ತಾರೆ. ಇವತ್ತು ಒಂದು ಸುವರ್ಣಾವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಮಾಜವನ್ನ ಉಳಿಸ್ಕೊಳ್ಳೋದು, ಪಕ್ಷದಲ್ಲಿ ಉಳಿಸ್ಕೊಳ್ಳೋದಿಲ್ಲಾಂದ್ರೆ ಬಿಜೆಪಿ ಪಕ್ಷದಲ್ಲಿ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಮಾಲಿಕರ ಮತ ಬ್ಯಾಂಕವನ್ನ ಪಡ್ಕೊಳ್ಳೋದ್ರಲ್ಲಿ ಅದು ಅಲ್ಪ ಮಟ್ಟಿಗೆ ಯಶಸ್ಸು ಕಂಡಿದೆ. ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಂದ್ರೆ ಸ್ವತಂತ್ರ ಬಂದಾಗಿದ್ದೂ ಕೂಡ ಇಂದಿರಾ ಗಾಂಧಿ ನಮ್ಮಮ್ಮ, ರಾಜೀವ್ ಗಾಂಧಿ ನಮ್ಮಪ್ಪ ಅಂತೇಳಿ ನಮ್ಮ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕುವಂಥದ್ದು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷ. ಇವತ್ತು ಕೂಡ ನಮ್ಮ ಏರಿಯಾಗಳಿಗೆ, ಕಾನೂನುಗಳಿಗೆ ಹೋದ್ರೆ ಮಾಲಿಕ ಅಂದ್ರೆ ಅವ್ರಿಗೆ ಓಟ್ ಕೇಳ್ಕೊಡ್ತಾರೆ ಕಾಂಗ್ರೆಸ್ ಅಂತ. ಆದರೆ ಈ ಉಪಮುಖ್ಯಮಂತ್ರಿ ಸ್ಥಾನ ಗೋವಿಂದ ಕಾರಜೋಳ ಕೊಟ್ಟ ತಕ್ಷಣ ಸ್ವಲ್ಪ ಮಟ್ಟಿನ ಮಾಲಿಕೆ ಸಮುದಾಯದ ಒಂದು ಮತ ಬಿಜೆಪಿಗೆ ಸುತ್ತಾಗಿದೆ. ಹಾಗಾಗಿ ಈಗಲೂ ಕೂಡ ಕಾಂಗ್ರೆಸ್ಗೆ ಕಾಲ ಗೊತ್ತಿಲ್ಲ. KH ಮುನಿಯಪ್ಪನವರು ಎಲ್ಲ ಅರ್ಹತೆಯನ್ನು ಹೊಂದಿರುವಂಥವರು ಪ್ರಬುದ್ಧ ರಾಜಕಾರಣಿ, ಹಿರಿಯ ರಾಜಕಾರಣಿ, ಪಕ್ಷ ರೀತಿಯಲ್ಲಿ ತಾಯಿ ರೀತಿ ಕೆಲಸ ಮಾಡ್ತಾ ಇರುವಂಥವರು. ಯಾವುದೇ ಕಳಂಕ ಇಲ್ಲ ಅವ್ರಿಗೆ. ಈ ಬಾರಿ ನಾವು ಮುಖ್ಯಮಂತ್ರಿನೇ ಕೇಳ್ಕೊಂಡು ಬಂದಿದ್ವಿ. ಕಾರಣಗಳಿಂದ ಪ್ರಸ್ತುತ ವಿದ್ಯಮಾನಗಳಿಂದ ಗೊತ್ತಾಗಿದೆ ಅದು ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ಖಂಡಿತವಾಗೂ ಕೊಟ್ಟರೆ ಮಾತ್ರ
ಮಾದಿಗರು ಕಾಂಗ್ರೆಸ್ ಜೊತೆ ಇರ್ತಾರೆ. ಇಲ್ಲ ಅಂತಂದ್ರೆ 2028 ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಬಹಳ ಕಷ್ಟ ಆಗುತ್ತೆ ಮಾದಿಗರ ಮತ ಪಡ್ಕೊಳ್ಳಿಕ್ಕೆ. KS ಮುನಿಯಪ್ಪನವರು ಬಹಳಷ್ಟು ಶ್ರಮ ಆಗ್ತದೆ ಮಾದಿಗರನ್ನೆಲ್ಲರೂ ಕೂಡ ಒಟ್ಟು ಮಾಡಲಿಕ್ಕೆ, ಒಗ್ಗಟ್ಟು ಮಾಡಲಿಕ್ಕೆ. ಇಡೀ ರಾಜ್ಯದಲ್ಲಿ ಇವತ್ತು ಮೀಸಲಾತಿ ವಿಚಾರದಿಂದ ಮಾದಿಗರೆಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ಸ್ವತಂತ್ರ ಬಂದಾಗಿದ್ದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ವಂಚಿತರಾಗಿದ್ದೀವಿ. ನಮ್ಮ ಅವಕಾಶಗಳನ್ನು ಪಡ್ಕೊಂಡು ನಾವು ಮುಖ್ಯವಾಗಿ ಬರಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ರಾಜಕೀಯ ಜ್ಞಾನ ಬಂದಿದೆ. ಇವತ್ತು ರಾಜಕೀಯ ಏನೆಲ್ಲ ನಮಗೆ ಅವಕಾಶ ವಂಚನೆಗಳಾಗಿದೆ ಅಂತೇಳಿ ಎಲ್ಲರೂ ಗೊತ್ತಾಗ್ತದೆ. ಹಾಗಾಗಿ ಇದೇನಾದರೂ ನಮ್ಮ ಸಮುದಾಯಕ್ಕೆ ಅವಕಾಶ ಏನಾದರೂ ಸಿಗಲಿಲ್ಲ ಅಂತಂದರೆ ಮುಂದೆ ಬಹಳ ದೊಡ್ಡ ಮಟ್ಟದ ದುಷ್ಪರಿಣಾಮ ಪಕ್ಷಕ್ಕೆ ಆಗ್ತದೆ, ನಷ್ಟ ಆಗ್ತದೆ ಅಂತೇಳಿ ಎಲ್ಲರೂ ಹೇಳ್ತಾ ಅನುಗುಣವಾಗಿ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸಂಘಟನೆಗಳ ಪರವಾಗಿ ಯಾಕೆ ನಾವು ಈ ಮಾತು ಹೇಳಬೇಕಾದ್ರೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಿನ್ನೆ ಆಗಬೇಕಾಗಿತ್ತು. ನಿಮ್ಮ ಸದಾ ಸಮಿತಿಯನ್ನು ಆಯ್ಕೆ ಮಾಡಿ ನಮ್ಮನ್ನ ಕಳಿಸಬೇಕಾಗಿತ್ತು. ಯಾಕೆ ನಾವು CM ಮಾಡ್ತೀವಿ ಅಂತ ಕಳಿಸಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ, ಘೋಷಣೆ ಮಾಡಲಿಲ್ಲ, ಅಧಿಕೃತವಾಗಿ ಏನು ಮಾಡಲಿಲ್ಲ. ಆದ್ರೂ ಸಹ ನಮಗೆ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದಿಲ್ಲ. ಪೆಂಡಿಂಗ್ ಅನ್ನು ಇಟ್ಕೊಳ್ಳಿ, ನೀವೇನನ್ನು ಇಟ್ಕೊಳ್ಳಿ, ನಾವು ಅದನ್ನು ನಿಮ್ಗೆ ಕೇಳ್ತಾ ಇದ್ದೀವಿ. ಈಗ ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಸರಳತೆಯಿಂದ ನಿಮ್ಮ ಬದ್ಧತೆಗೆ ಬದ್ಧರಾಗಿ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ಒಬ್ಬರು ಮಾತನಾಡಿದವರಲ್ಲ, ಏನು ಹೇಳುವುದಲ್ಲ. ಅವರಿಗೆ ಈ ಬಂದಂತ ಸರ್ಕಾರದಲ್ಲಿ ಅವರಿಗೆ ಕಡ್ಡಾಯವಾಗಿ ಅಧ್ಯಕ್ಷ ಪೋಸ್ಟ್ ಕೊಡಬೇಕು, ತಪ್ಪಿದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳಿ ನಾವು 25 ವರ್ಷಗಳಲ್ಲಿ ಆಗ್ರಹಿಸ್ತೇವೆ. ದಯವಿಟ್ಟು ಇವತ್ತು ಮುನಿಯಪ್ಪನವರಿಗೆ ಏನಾದರೂ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಪರಿಣಾಮ ಎದುರಿಸಬೇಕಾದಂತ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ವಹಿಸ್ತಾ ನಾನು ಮಾತು ಹೇಳ್ತಾ ಇದ್ದೇನೆ. ನಾವು ಅಷ್ಟಂತ ಏನು ಪತ್ರಿಕಾಗೋಷ್ಠಿಯ ಮೂಲಕ ಗೊತ್ತೇ ಕಳೆದ 30 ವರ್ಷಗಳಿಂದ 35 ವರ್ಷಗಳಿಂದ ನಾವು ಒಳ ಮೀಸಲಾತಿ ಕೇಳಲು ಕೂಡ ಅನ್ಯಾಯ ಆಗಿದೆ. ಈಗ ರಾಜಕೀಯದಲ್ಲೂ ಕೂಡ ಅನ್ಯಾಯ ಆಗಿದೆ. ಈಗ ಯಾವುದೇ ತಾಲೂಕು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಗಲಿ, ಪುರಸಭೆಗಾಗಲಿ, ನಗರ ಪಾಲಿಕೆ ಆಗಲಿ, ಎಲ್ಲರೂ ತಗೊಳ್ಳಿ, ಮಾದಿಗರ ಜನಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಅಲ್ಲಿ ನ್ಯಾಯ ಕೊಡ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಅನ್ಯಾಯ ಇದೆ. ನಾವು ಇವತ್ತು ಪ್ರಶ್ನೆ ನಾವು ಹೇಗೆ ಮಾತಾಡ್ತೀವಿ ಅಂದ್ರೆ, ರಾಹುಲ್ ಗಾಂಧಿ ಅವರಿಗಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ, ಏನು ಈ ರಾಜ್ಯದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗಾಗಲಿ ಮತ್ತು ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಆಗುವವರ ಯಾರಿದ್ದಾರೆ ಅವರು ಕೂಡ ನಾವು ಕೇಳ್ಕೊಳ್ಳೋದಿಲ್ಲ. ಈ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣ 7 ಬಾರಿ MP-ಯಾಗಿ, 1 ಬಾರಿ ಶಾಸಕರಾಗಿ ಅತ್ಯಂತ ಜನಾಂಗದಲ್ಲಿ ಸಮಾನವಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾರಂತ ಯಾರಾದ್ರೂ KH ಮುನಿಯಪ್ಪ ಸಾಹೇಬರು ಅಂತ ಸೀನಿಯರ್ 1992ರಲ್ಲಿ ಪ್ರಥಮವಾಗಿ ಸಂಸದರಾದಂಥ KH ಮುನಿಯಪ್ಪನವರು ಈ ದೇಶ ಕಂಡಂತ ದೊಡ್ಡ ರಾಜಕಾರಣಿ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ಸಹ ಕೇಂದ್ರದ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭವಿಷ್ಯ ಅಖಂಡ ಭಾರತದ ರಾಜಕೀಯ ಇತಿಹಾಸದಲ್ಲಿ 7 ಬಾರಿ ಸಂಸದರಲ್ಲಿ, ಭವಿಷ್ಯ ಗುಜರಾತ್ ನಂತರ ಕೇರಳದಲ್ಲಿ ಸುರೇಶ್ ಅವರ ನಂತರ ಸತತವಾಗಿ ಒಂದೇ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿರ್ತಕ್ಕಂಥ ಏಕೈಕ ದಕ್ಷಿಣ ಭಾರತದ ದೊಡ್ಡ ಲೀಡರ್ ಅಂದ್ರೆ ಈ ಸಮುದಾಯದ KH ಮುನಿಯಪ್ಪ ಅಂತ ನಮಗೆಲ್ಲರೂ ಗೊತ್ತಿದೆ. ಸೊ 45 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಮಾದಿಗ ಸಮುದಾಯಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ. ಇನ್ನು CMP ಮೀಟಿಂಗ್ ಆಗಿಲ್ಲ, ಸಾಧ್ಯವಾದ್ರೆ ದಯಮಾಡಿ ದಲಿತ ಮುಖ್ಯಮಂತ್ರಿಯನ್ನಾಗಿ KH ಮುನಿಯಪ್ಪರನ್ನ ಘೋಷಣೆ ಮಾಡಲು ಅವಕಾಶ ಇದೆ. ದಯಮಾಡಿ ಹೈಕಮಾಂಡ್ಗೆ ಈ ಮನವಿ ಮಾಡ್ತಾ ಇದ್ದೀವಿ. ಸೊ ಈ ಪತ್ರಿಕಾಗೋಷ್ಠಿ ನಂತರ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲಾ ತರವಾದ KPCCಯ ಮತ್ತು PCC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾವು ನಾಳೆ ಇನ್ನೊಂದು ಪತ್ರಿಕಾಗೋಷ್ಠಿ, ನಾಳೆ ಅಥವಾ ನಾಳೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಬೇಕು. ಸೊ ತಮಗೆ ಮನವಿ ಮಾಡೋದ್ರಿಂದ ಈ ಮಾಧ್ಯಮದ ಮೂಲಕ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ನಾಯಕರನ್ನ KH ಮುನಿಯಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆಗಿದೆ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಅನ್ನ ನಾವು ಜನಗಳ ಪರವಾಗಿ
ಸಹ ಮನವರಿಕೆ ಆಗ್ತದೆ. ಇನ್ ಕೇಸ್ ಅದೇನಾದ್ರೂ ಸಾಧ್ಯವಾಗಲಿಲ್ಲ ಪ್ರಸ್ತುತ ಅಂದ್ರೆ ಕನಿಷ್ಠ ಉಪಮುಖ್ಯಮಂತ್ರಿಯನ್ನಾದರೂ ಸಹ ಮಾಡಬೇಕಂತೇಳಿ ನಾನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ, ಸನ್ಮಾನ್ಯ ನಮ್ಮ ಆರ್ಗನೈಸೇಷನ್ ವೇಣುಗೋಪಾಲ್ ಸಾಹೇಬರಿಗೆ ಈ ಮೂಲಕ ಸಮಾಜ ಒಕ್ಕಲಿನಿಂದ ಮನವಿ ಮಾಡಿದ್ದೇವೆ. ಸಂಘಟನೆಗಳ ಅಧ್ಯಕ್ಷರಾದ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ದು ಪೌರ ಕಾರ್ಮಿಕ ಕುಟುಂಬಗಳು ವಾಸ ಮಾಡುತ್ತಿರುವ ಏರಿಯಾಗಳು 72 ಕೇರಿಗಳಿವೆ. 72 ಕೇರಿಗಳಿಂದ ಸುಮಾರು 4 ಲಕ್ಷ ಪೌರ ಕಾರ್ಮಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ವಿ. ಇವತ್ತು ಎಲ್ಲರೂ ನಮ್ಮ ಲೆಫ್ಟ್ ಮಾದಿಗ ಸಮಾಜದವರೇ ಬಹುತೇಕ 90% ಎಲ್ಲರೂ ಮಾದಿಗ ಸಮಾಜದವರೇ ಇರೋದು. ನಾವೆಲ್ಲ ಕೂಡ ಹಿಂದೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಮಾನ್ಯ ನಮ್ಮ ಹಿರಿಯರು ಮುನಿಯಪ್ಪ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಇದೇ ಪ್ರೆಸ್ ಕ್ಲಬ್ ನಲ್ಲಿ ನಾವು ಒತ್ತಾಯ ಮಾಡಿದ್ವಿ. ಆದ್ರೆ ದಿನೇ ದಿನೇ ರಾಜಕೀಯವಾಗಿ ಬೆಳೀತಾ ನಾವು ಅಟ್ಲೀಸ್ಟ್ ಅವರ ಒಂದು ಸೇವೆ ನಮ್ಮ ನಾಯಕರಿಗೆಲ್ಲ ಹೇಳಿದಂಗೆ ಹಿರಿಯರು ಇವತ್ತು ನಮ್ಮ ಸಮಾಜಕ್ಕೆ ಅವರೊಬ್ಬರೇ ನಾಯಕರಿರೋದು. ಮಾನ್ಯ ಹೊಲಮೀಸಲಾತಿ ಜಾರಿ ಆಗಬೇಕಾದ್ರೂ ಕೂಡ ಅವರ ಒಂದು ನಾಯಕತ್ವದಲ್ಲಿ ನಮ್ಗೆಲ್ಲ ಸಿಕ್ಕಿದೆ. ಮುಂದಕ್ಕೆ ಅವರ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಾದ್ರೂ ಮಾಡಿ, ಇಲ್ಲಾಂದ್ರೆ ಉಪಮುಖ್ಯಮಂತ್ರಿಯಾಗಾದ್ರೂ ಮಾಡಬೇಕು. ಇಲ್ಲ ಅಂದ್ರೆ ಇಡೀ 4 ಲಕ್ಷ ಜನ ನಮ್ಮ ಪೌರ ಕುಟುಂಬಗಳು ಎಲ್ಲ ಬೀದಿಗೆ ಬರ್ತಾವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ.